ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಟ್ರಯಲ್ ಬ್ಯಾಲೆನ್ಸ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಸೊ ಈಗ ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅಂದ್ರೆ ಏನು, ಸೊ ಅದರಲ್ಲಿ ಯಾವ್ಯಾವ ಟೈಪ್ಸ್ ಬರ್ತವೆ ಅಂತ ಕೂಡ ಹೇಳಿದ್ದೀನಿ. ಸೊ ಅದರಲ್ಲಿ ಮತ್ತೆ ಸಸ್ಪೆನ್ಸ್ ಅಕೌಂಟ್ ಅಂತ ಬರುತ್ತೆ, ಅದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೀನಿ. ಸೊ ಡಿಫರೆನ್ಸ್ ಅನ್ನ ಟ್ಯಾಲಿ ಮಾಡೋದಕ್ಕೆ ಸಸ್ಪೆನ್ಸ್ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಳ್ತಾರೆ. ಸೊ ಈಗ ಒಂದು ಪ್ರಾಬ್ಲಮ್ ಅನ್ನ ಬರ್ತಿದ್ದೀನಿ. ಸೊ ಇದು ಕೂಡ ನಿಮಗೆ 6 ಮಾರ್ಕ್ಸ್ ಕ್ವಶನ್ ಇರುತ್ತೆ ಎಕ್ಸಾಮ್ಗೆ. ಸೊ ಪ್ರಾಬ್ಲಮ್ ಅನ್ನ ಬರ್ತಿದ್ದೀನಿ, ಪ್ರಾಬ್ಲಮ್ ಅನ್ನ ಒಂದ್ಸತಿ ಓದ್ಕೊಂಡ್ ಬರೋಣ. ರೆಕ್ಟಿಫೈ ದ ಫಾಲೋವಿಂಗ್ ಎರರ್ಸ್ ಅಸ್ಯೂಮಿಂಗ್ ದಟ್ ದೇರ್ ಈಸ್ ಅ ಸಸ್ಪೆನ್ಸ್ ಅಕೌಂಟ್. ಸೊ ಸಸ್ಪೆನ್ಸ್ ಅಕೌಂಟ್ ಇದೆ ಅಂತ ಅನ್ಕೊಳ್ಳಿ ಅಂತ ಹೇಳಿದ್ರೆ ಸೇಲ್ಸ್ ರಿಟರ್ನ್ಸ್ ಬುಕ್ ಓವರ್ ಕಾಸ್ಟ್ ಬೈ ₹1000. ಸೊ ಸೇಲ್ಸ್ ರಿಟರ್ನ್ ಬುಕ್ ಇದೆ. ಸೊ ಏನಾಗ್ತಾ ಇದೆ ಅಲ್ಲಿ ಓವರ್ ಕಾಸ್ಟ್ ಆಗ್ತಾ ಇದೆ, ಓವರ್ ಕಾಸ್ಟ್ ಬೈ ₹1000. ಅಂದ್ರೆ ಸೇಲ್ಸ್ ಬುಕ್ ಅಲ್ಲಿ ಏನಾಗ್ತಾ ಇದೆ, ಅಮೌಂಟ್ ಜಾಸ್ತಿ ತೋರಿಸ್ತಾ ಇದೆ. ಓವರ್ ಕಾಸ್ಟ್ ಅಂದ್ರೆ ಏನು, ಜಾಸ್ತಿ ಅಮೌಂಟ್ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ 10,000 ತೋರಿಸಬೇಕಾಗಿತ್ತು, 11,000 ತೋರಿಸ್ತಾ ಇದೆ. ಸೊ ಅದನ್ನ ಅದು ಯಾವಾಗ ಈಕ್ವಲ್ ಆಗುತ್ತೆ, ಆ 1,000 ಅನ್ನು ನಾವು ಮೈನಸ್ ಮಾಡಿದಾಗ, ಆ 1,000 ಅನ್ನು ನಾವು ಇರೇಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಸೇಲ್ಸ್ ಬುಕ್ ಏನಾಗುತ್ತೆ ಈಕ್ವಲ್ ತೋರಿಸುತ್ತೆ. ಸೊ ಈ ತರ ನಾವೇನ್ ಮಾಡ್ಬೇಕು, ಎರರ್ಸ್ ಗಳನ್ನ ರೆಕ್ಟಿಫೈ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಾವೇನ್ ಮಾಡ್ಬೇಕು, ಅದಕ್ಕೆ ಜರ್ನಲ್ ಎಂಟ್ರೀಸ್ ಗಳನ್ನ ಇಲ್ಲಿ ಹಾಕಬೇಕು. ಸೆಕೆಂಡ್ ಒನ್ ನೋಡಿ, ಪರ್ಚೇಸಸ್ ಬುಕ್ ವಾಸ್ ಅಂಡರ್ ಕಾಸ್ಟ್ ಬೈ ₹600. ಸೊ ಇಲ್ಲಿ ಓವರ್ ಕಾಸ್ಟ್ ಅಂತ ಇದೆ. ಸೊ ಅಂದ್ರೆ ಜಾಸ್ತಿ ಹಂಚಿದ್ದಾರೆ, ಅಮೌಂಟ್ ಅಲ್ಲಿ ಜಾಸ್ತಿ ತೋರಿಸ್ತಾ ಇದ್ದಾರೆ, ಬುಕ್ಸ್ ಅಲ್ಲಿ ಜಾಸ್ತಿ ತೋರಿಸ್ತಾ ಇದ್ದಾರೆ. ಸೆಕೆಂಡ್ ಒನ್ ಏನಿದೆ, ಅಂಡರ್ ಕಾಸ್ಟ್ ಅಂತ ಇದೆ. ಸೊ ಅಂಡರ್ ಕಾಸ್ಟ್ ಅಂತ ಹೇಳಿದ್ರೆ ಕಡಿಮೆ ತೋರಿಸ್ತಾ ಇದೆ, ಅಂದ್ರೆ ವ್ಯಾಲ್ಯೂ ಅನ್ನು ಕಡಿಮೆ ತೋರಿಸ್ತಾ ಇದೆ. ಸೊ ಆಕ್ಚುಯಲ್ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ಒಂದು 10,000 ಇದೆ ಅಂತ ಹೇಳಿದ್ರೆ 9,400 ಅವರು ಬುಕ್ ಅಲ್ಲಿ ತೋರಿಸ್ತಾ ಇದ್ದಾರೆ, ಅಂದ್ರೆ ಕಡಿಮೆ ತೋರಿಸ್ತಾ ಇದ್ದಾರೆ. ಎಷ್ಟು ಕಡಿಮೆ ತೋರಿಸ್ತಾ ಇದ್ದಾರೆ, ₹600 ಅನ್ನ ಕಡಿಮೆ ತೋರಿಸ್ತಾ ಇದ್ದಾರೆ. ಸೊ ಇದನ್ನು ಕೂಡ ನಾವೇನ್ ಮಾಡ್ಬೇಕು, ರೆಕ್ಟಿಫೈ ಮಾಡಿದೀವಿ ಎರರ್ ಅನ್ನು. ನಾವು ಇದನ್ನ ಏನ್ ಮಾಡ್ಬೇಕು, ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ಇವೆರಡು ಏನಿದಾವೆ, ಸೊ ಇಲ್ಲಿ ಅಮೌಂಟ್ ಗಳಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ, ಇಲ್ಲಿ ಅಮೌಂಟ್ ಗಳಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ. ಸೊ ಆದ್ರೆ ಹಂಗಂದ್ರೆ ಅದು ಯಾವ ಎರರ್ ಆಗುತ್ತೆ, ಎರರ್ ಆಫ್ ಕಮಿಷನ್. ಸೊ ಬರೀ ಏನ್ ಮಾಡಿದ್ದಾರೆ, ಅಲ್ಲಿ ಟೋಟಲ್ ಅಮೌಂಟ್ ಹಚ್ಚೋದ್ರಲ್ಲಿ ಏನ್ ಮಾಡಿದ್ದಾರೆ, ಮಿಸ್ಟೇಕ್ಸ್ ಗಳನ್ನ ಮಾಡಿದ್ದಾರೆ. ಸೊ ಅದಕ್ಕೆ ನಾವೇನ್ ಕರಿತೀವಿ, ಎರರ್ಸ್ ಆಫ್ ಕಮಿಷನ್ ಅಂತ ಕರಿತೀವಿ. Next one, third one, goods returned to Ram is 1,000 were recorded in the sales book. So ಇಲ್ಲಿ ಏನಾಗ್ತಾ ಇದೆ, goods returned to Ram. So Ram ಗೆ goods ಅನ್ನ ಕಳಿಸ್ತಾ ಇದ್ದೀವಿ, ವಾಪಸ್ ಕಳಿಸ್ತಾ ಇದ್ದೀವಿ. So Ram is a seller for us. So we are customer for them. So ಇಲ್ಲಿ ಏನಾಗ್ತಾ ಇದೆ, Ram ಗೆ ನಾವು goods ಅನ್ನು ವಾಪಸ್ ಕಳಿಸ್ತಾ ಇದ್ದೀವಿ. ಡ್ಯೂ ಟು ಡ್ಯಾಮೇಜ್ ಇರ್ಬೋದು, ನಮಗೆ ಸ್ಯಾಟಿಸ್ಫೈ ಆಗದೇ ಇರ್ಬೋದು. ಸೊ ನಾವು ಅವನ ಕಡೆಯಿಂದ ಪರ್ಚೇಸಿಂಗ್ ಮಾಡಿದ್ವಿ, ಆ ಗೂಡ್ಸ್ ಅನ್ನ ವಾಪಸ್ ಅವನಿಗೆ ಕಳಿಸ್ತಾ ಇದ್ದೇವೆ. ಬಟ್ ವರ್ಡ್ ರೆಕಾರ್ಡೆಡ್ ಇನ್ ಸೇಲ್ಸ್ ಬುಕ್. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಸೇಲ್ಸ್ ಬುಕ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಇದ್ವಿ. ಸೊ ಇದೇನ್ ಮಾಡಿದೀವಿ, ನಾವು ಪರ್ಚೇಸಸ್ ರಿಟರ್ನ್ ಮಾಡಿದೀವಿ. ಸೊ ಇದನ್ನ ನಾವೇನ್ ಮಾಡಿದೀವಿ, ಸೇಲ್ಸ್ ಬುಕ್ ಅಲ್ಲಿ ಏನ್ ಮಾಡಿದೀವಿ, ರೆಕಾರ್ಡ್ ಮಾಡಿದೀವಿ. ಸೊ ಇದು ಎರರ್ ಆಫ್ ಪ್ರಿನ್ಸಿಪಲ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಯಾವ ಬುಕ್ ಅಲ್ಲಿ ಮಾಡ್ಬೇಕಾಗಿತ್ತು ಎಂಟ್ರಿಯನ್ನ, ನಾವು ಅದನ್ನ ಏನ್ ಮಾಡ್ತಾ ಇದ್ವಿ, ಬೇರೆ ಬುಕ್ ಅಲ್ಲಿ ಎಂಟ್ರಿ ಮಾಡ್ಬಿಟ್ಟಿದ್ವಿ. ಸೊ ಎರರ್ ಆಫ್ ಪ್ರಿನ್ಸಿಪಲ್ ಆಗುತ್ತೆ ಇದು. ಸೊ ಇದನ್ನ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. Next one, credit purchases from M&M company rupees 8,000 were recorded through sales. So ಇಲ್ಲೂ ಕೂಡ ಏನಾಗಿದೆ, ಕ್ರೆಡಿಟ್ ಪರ್ಚೇಸಸ್. ಸೊ ಪರ್ಚೇಸಸ್ ಅನ್ನ ಮಾಡಿದೀವಿ. ಸೊ ಪರ್ಚೇಸಸ್ ಮಾಡಿದಾಗ ನಾವು ಪರ್ಚೇಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಬೇಕು. ಆದ್ರೆ ಏನ್ ಮಾಡಿದ್ವಿ, ನಾವು were recorded through sales book. ಸೊ ಸೇಲ್ಸ್ ಬುಕ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಪರ್ಚೇಸ್ ಮಾಡಿದ್ದೇವೆ, ಆದ್ರೂ ಕೂಡ ನಾವೇನ್ ಮಾಡಿದ್ದೇವೆ, ಸೇಲ್ಸ್ ಬುಕ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡಿದ್ದೇವೆ. ಸೊ ಈ ಎಂಟ್ರಿ ರಾಂಗ್ ಆಗಿದೆ. ಸೊ ಇದನ್ನ ನಾವೇನ್ ಮಾಡ್ಬೇಕು, ಸೊ ಅಮೌಂಟ್ ಎಲ್ಲಾಗಿದೆ ಈಗ, ಸೊ ಅಮೌಂಟ್ ಎಲ್ಲಿ ಬಂದಿರುತ್ತೆ, ಅದು ಸೇಲ್ಸ್ ಬುಕ್ ಅಲ್ಲಿ ಬಂದಿರುತ್ತೆ. ಅದನ್ನ ನಾವೇನ್ ಮಾಡಬೇಕು, ಪರ್ಚೇಸಸ್ ಬುಕ್ ಗೆ ಅದನ್ನ ರಿಟರ್ನ್ ತಗೊಂಡ್ ಬರಬೇಕು. ನೆಕ್ಸ್ಟ್ ಒನ್, ಸ್ಯಾಲರಿ ಪೇಡ್ ₹2,000 ವಾಸ್ ಡೆಬಿಟೆಡ್ ಟು ಎಂಪ್ಲಾಯೀಸ್ ಪರ್ಸನಲ್. ಸೊ ಸ್ಯಾಲರಿಯನ್ನ ಪೇಮೆಂಟ್ ಮಾಡಿದ್ದೇವೆ. ಸೊ ಸ್ಯಾಲರಿಯನ್ನ ಪೇಮೆಂಟ್ ಮಾಡಿದ್ರೆ ಅದನ್ನ ಎಲ್ಲಿ ರೆಕಾರ್ಡ್ ಮಾಡಿದ್ದೇವೆ, ಸೊ ವಾಸ್ ಡೆಬಿಟೆಡ್ ಅಂದ್ರೆ ಎಲ್ಲಿ ರೆಕಾರ್ಡ್ ಮಾಡಿದ್ದೇವೆ, ಎಂಪ್ಲಾಯೀಸ್ ಪರ್ಸನಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಿದ್ದೇವೆ. ಸೊ ಇದು ಎಂಟ್ರಿ ರಾಂಗ್ ಆಗಿದೆ. ಸೊ ಸ್ಯಾಲರಿಯನ್ನ ಪೇಮೆಂಟ್ ಮಾಡಿದಾಗ ಎಲ್ಲರಿಗೂ ನಾವು ಪೇಮೆಂಟ್ ಮಾಡಿರ್ತೇವೆ. ಸೊ ಬಟ್ ಇಲ್ಲೇನಾಗಿದೆ, ಎಂಪ್ಲಾಯೀಸ್ ನ ಪರ್ಸನಲ್ ಅಕೌಂಟ್ ಗೆ ಅದನ್ನ ಡೆಬಿಟ್ ಮಾಡಿದ್ದಾರೆ, ಅಂದ್ರೆ ಅವ್ರ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಿದ್ದಾರೆ. ಸೊ ಈ ಎಂಟ್ರಿ ರಾಂಗ್ ಆಗುತ್ತೆ. ಸೊ ಇದು ಕೂಡ ಎರರ್ ಆಫ್ ಪ್ರಿನ್ಸಿಪಲ್ ಆಗುತ್ತೆ. ಇದನ್ನು ಕೂಡ ನಾವು ರೆಕ್ಟಿಫೈ ಮಾಡಬೇಕು. ಲಾಸ್ಟ್ ಒನ್, ರೆಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್ ₹2,000 ವಾಸ್ ಡೆಬಿಟೆಡ್ ಟು ಲ್ಯಾಂಡ್ ಲಾರ್ಡ್ಸ್. ಸೊ ರೆಂಟ್ ಅನ್ನ ಪೇಮೆಂಟ್ ಮಾಡಿದ್ದೇವೆ, ಆದ್ರೂ ಕೂಡ ಅವನ ಅಕೌಂಟ್ ಅಲ್ಲಿ ಅದನ್ನ ಡೆಬಿಟ್ ಮಾಡ್ತಾ ಇದ್ದೇವೆ. ಸೊ ಇದು ಕೂಡ ಎಂಟ್ರಿ ರಾಂಗ್ ಆಗುತ್ತೆ. ಸೊ ಇದಕ್ಕೆ ನಾವು ಸರಿಯಾದ ಎಂಟ್ರಿಯನ್ನು ಇಲ್ಲಿ ಬರ್ತಾ ಹೋಗ್ಬೇಕಾಗುತ್ತೆ. ಸೊ ಫಸ್ಟ್ ಒನ್, ಸೊ ಜರ್ನಲ್ ಎಂಟ್ರೀಸ್ ಅನ್ನ ಬರ್ತಾ ಹೋಗ್ಬೇಕು. ಸೊ ಈ ತರ ಕಾಲಮ್ಸ್ ಹಾಕ್ಬೇಕು. ಸೊಲ್ಯೂಷನ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಇಂದ ಬುಕ್ಸ್ ಆಫ್ ಅಂತ ಬರೀಬೇಕು. ಯಾವ ಕಂಪನಿ ಹೆಸರು ಕೊಟ್ರೆ
ಕಂಪ್ನೀಸ್ ಅನ್ನ ಬರೀಬೇಕು. ಸೊ ಇಲ್ಲಿ ಯಾವುದೇ ತರಹದ ಕಂಪ್ನೀಸ್ ಅನ್ನ ಗೊತ್ತಿಲ್ಲ, ಹಾಗಾಗಿ ನಾವು ಏನ್ ಮಾಡ್ತಾ ಇದೀವಿ, ಡೈರೆಕ್ಟ್ ಆಗಿ ಸೊಲ್ಯೂಷನ್ ಹೋಗ್ತಾ ಇದೀವಿ. ಸೊ ಸೀರಿಯಲ್ ನಂಬರ್ ಬರುತ್ತೆ, ಅಂದ್ರೆ ಡೇಟ್ ಕಾಲಮ್ ಬರೋದಿಲ್ಲ, ಹಾಗಾಗಿ ಸೀರಿಯಲ್ ನಂಬರ್ ಬರುತ್ತೆ, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್ ರುಪೀಸ್ ಮತ್ತೆ ಕ್ರೆಡಿಟ್ ರುಪೀಸ್ ಬರುತ್ತೆ. ಸೊ ಈಗ ನಾವು ರೆಕ್ಟಿಫೈ ಮಾಡ್ಕೊಳ್ಬೇಕು ಎರರ್ಸ್ ಗಳನ್ನ. ಸೊ ರೆಕ್ಟಿಫೈ ಮಾಡಿ ಯಾವ ಅಕೌಂಟ್ ಅಂತ ಯಾವ ಅಕೌಂಟ್ಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಬರೀಬೇಕು. ಸೊ ಫಸ್ಟ್ ಒನ್ ಸೀರಿಯಲ್ ನಂಬರ್ 1. ಸೊ ಫಸ್ಟ್ ಎಂಟ್ರಿ ಯಾಕೆ ಮಾಡ್ಬೇಕು ನಾವು, ಸೇಲ್ಸ್ ರಿಟರ್ನ್ಸ್ ಬುಕ್ ಓವರ್ ಕಾಸ್ಟ್ ಬೈ ₹1000. ಸೊ ಇಲ್ಲಿ ಏನಾಗ್ತಾ ಇದೆ, ಸೇಲ್ಸ್ ರಿಟರ್ನ್ ಬುಕ್ ಅಲ್ಲಿ ಏನಾಗ್ತಾ ಇದೆ, ಜಾಸ್ತಿ ತೋರಿಸ್ತಾ ಇದೆ. ಸೊ ಅದನ್ನ ಏನ್ ಮಾಡ್ಬೇಕಾಗಿದೆ, ನಾವು ಕಡಿಮೆ ಮಾಡ್ಬೇಕಾಗಿದೆ. ಸೊ ಇಲ್ಲಿ ನಮಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಅಸ್ಯೂಮ್ ದಟ್ ದೇರ್ ಈಸ್ ಅ ಸಸ್ಪೆನ್ಸ್ ಅಕೌಂಟ್. ಸೊ ಇಲ್ಲಿ ನಮಗೆ ಎರಡು ಏನು ಟ್ರಾನ್ಸಾಕ್ಷನ್ಸ್ ಗಳು ಇರ್ತವೆ. ಸೊ ಸೇಲ್ಸ್ ರಿಟರ್ನ್ ಬುಕ್ ಅಂತ ಇದೆ. ಸೊ ಇದನ್ನ ಯಾರಿಗೆ ಕೊಟ್ಟಿದ್ದಾರೆ, ಯಾರಿಂದ ಇಸ್ಕೊಂಡಿದ್ದಾರೆ ಅಂತ ಏನು ಕೊಟ್ಟಿಲ್ಲ. ಸೊ ಈ ತರ ಇದ್ದಾಗ ಎಂಟ್ರಿ ಸಿಂಗಲ್ ಇನ್ಫಾರ್ಮೇಶನ್ ಇದ್ದಾಗ, ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಇದ್ದಾಗ ನಾವು ಏನ್ ಮಾಡಬೇಕು, ಅದನ್ನ ಸಸ್ಪೆನ್ಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ನಾವು ಸಸ್ಪೆನ್ಸ್ ಅಕೌಂಟ್ ಅನ್ನ ಇಲ್ಲಿ ಬಳಸ್ತೇವೆ. ಸೊ ಅದನ್ನ ಅವರು ಕೂಡ ಹೇಳಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಸಸ್ಪೆನ್ಸ್ ಅಕೌಂಟ್ ಇದೆ ಅಂತ ಅನ್ಕೊಳ್ಳಿ, ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ಏನಾಗಿದೆ, ಸೇಲ್ಸ್ ರಿಟರ್ನ್ ಬುಕ್ ಓವರ್ ಕಾಸ್ಟ್ ಬೈ 1000. ಸೊ ಹಾಗಿದ್ರೆ ನಾವೇನ್ ಮಾಡ್ಬೇಕು ಈಗ, ಸೊ ಸೇಲ್ಸ್ ರಿಟರ್ನ್ ಬುಕ್ ಜಾಸ್ತಿ ತೋರಿಸ್ತಾ ಇದೆ. ಸೊ ಅಲ್ಲಿಂದ ನಾವೇನ್ ಮಾಡ್ಬೇಕು, ಆ ಅಮೌಂಟ್ ಅನ್ನ ತೆಗಿಬೇಕು. ಸೊ ಎಂಟ್ರಿ ಏನಾಗಿದೆ, ಸೊ ಈ ಅಮೌಂಟ್ ಅನ್ನ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಸಸ್ಪೆನ್ಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ ಟು ಸೇಲ್ಸ್ ರಿಟರ್ನ್ ಅಕೌಂಟ್, ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು, 1000 ಜಾಸ್ತಿ ಹೆಚ್ಚಿದ್ದಾರೆ, ಓವರ್ ಕಾಸ್ಟ್ ಮಾಡಿದ್ದಾರೆ. ಆ ಅಮೌಂಟ್ ಅನ್ನ ನಾವೇನ್ ಮಾಡ್ತಾ ಇದ್ವಿ, ಸೇಲ್ಸ್ ಸಸ್ಪೆನ್ಸ್ ಅಕೌಂಟ್ ಗೆ ನಾವೇನ್ ಮಾಡ್ತಾ ಇದ್ವಿ, ಅದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಸಸ್ಪೆನ್ಸ್ ಅಕೌಂಟ್ ಗೆ ನಾವು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ, ಎಂಟ್ರಿ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ. ಎಲ್ಲಿಂದ ಅದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ, ಸೇಲ್ಸ್ ರಿಟರ್ನ್ ಅಕೌಂಟ್ ಇಂದ ಅದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಸೊ ಎಷ್ಟು ಬರೀಬೇಕು, 1000 ರೂಪೀಸ್ ಇದೆ, 1000 ರೂಪೀಸ್ ಅನ್ನ ಎರಡು ಕಡೆ ಬರೀಬೇಕು, 1000 ಡೆಬಿಟ್ ಸೈಡ್ ಅಂಡ್ 1000 ಕ್ರೆಡಿಟ್ ಸೈಡ್. ಸೊ ನರೇಶನ್ ಬರೀಬೇಕಾಗುತ್ತೆ, ಬಿ ಸೇಲ್ಸ್ ರಿಟರ್ನ್ ಬುಕ್ ಅಂದ್ರೆ SR ಬುಕ್, ಸೇಲ್ಸ್ ರಿಟರ್ನ್ ಬುಕ್ ಓವರ್ ಕಾಸ್ಟ್ ಬೈ ₹1000, ಓವರ್ ಕಾಸ್ಟ್ ಬೈ ₹1000. now rectify ಅಂದ್ರೆ ಏನು 1000 ಜಾಸ್ತಿ ತೋರಿಸಿದ್ರು. ಸೊ ಆ ಅಮೌಂಟ್ ಅನ್ನ ನಾವು ಏನ್ ಮಾಡಿದೀವಿ, ಈಗ ರೆಕ್ಟಿಫೈ ಮಾಡಿ ಆ ಅಕೌಂಟ್ ಅನ್ನ ಏನ್ ಮಾಡಿದೀವಿ, ಸರಿಯಾದ ಅಕೌಂಟ್ ಗೆ ಅದನ್ನ ಟ್ರಾನ್ಸ್ಫರ್ ಮಾಡಿದೀವಿ. ಸೊ ಈ ತರ ನಾವೇನ್ ಮಾಡಬೇಕು, ಅದನ್ನ ನರೇಶನ್ ಅಲ್ಲಿ ಬರೀಬೇಕು. ಸೊ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದನ್ನೇ ಏನ್ ಮಾಡಬೇಕು, ಇಲ್ಲಿ ಬರಿತಾ ಹೋಗ್ಬೇಕು, ನಾವು ರೆಕ್ಟಿಫೈ ಅಂತ ಬರೀಬೇಕು. ನೆಕ್ಸ್ಟ್ ಒನ್ ಸೆಕೆಂಡ್ ಎಂಟ್ರಿ. ಸೊ ಸೆಕೆಂಡ್ ಎಂಟ್ರಿ ಏನಿದೆ, ಪರ್ಚೇಸಸ್ ಬುಕ್ ವಾಸ್ ಅಂಡರ್ ಕಾಸ್ಟ್ ಬೈ ₹600. ಸೊ ಪರ್ಚೇಸಸ್ ಬುಕ್ ಏನಾಗ್ತಾ ಇದೆ, ಅಲ್ಲಿ ಕಡಿಮೆ ಅಮೌಂಟ್ ಅನ್ನ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಸೊ ಪರ್ಚೇಸ್ ಅಕೌಂಟ್ ಅಲ್ಲಿ ಏನಾಗ್ತಾ ಇದೆ, ದುಡ್ಡನ್ನ ಹಾಕಬೇಕಾಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಸಸ್ಪೆನ್ಸ್ ಅಕೌಂಟ್ ಇಂದ ಏನ್ ಮಾಡ್ಬೇಕು, ಪರ್ಚೇಸ್ ಅಕೌಂಟ್ ಗೆ ಡೆಬಿಟ್ ಮಾಡಬೇಕು. ಸೊ ಹಾಗಾಗಿ ಪರ್ಚೇಸಸ್ ಅಕೌಂಟ್ ಡೆಬಿಟ್ ಆಗುತ್ತೆ, ಟು ಸಸ್ಪೆನ್ಸ್ ಅಕೌಂಟ್, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಸಸ್ಪೆನ್ಸ್ ಅಕೌಂಟ್. ಇಲ್ಲೂ ಕೂಡ ಅದ ಇನ್ಫಾರ್ಮೇಶನ್ ಇದೆ, ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ. ಸೊ ಪರ್ಚೇಸಸ್ ಬುಕ್ ಅಲ್ಲಿ ಅಂಡರ್ ಕಾಸ್ಟ್ ಆಗಿದೆ ಅಂತ ಅಷ್ಟ ಮಾತ್ರ ಹೇಳಿದ್ದಾರೆ. ಸೊ ಅದನ್ನ ನಾವೇನ್ ಮಾಡಬೇಕು, ಸಸ್ಪೆನ್ಸ್ ಅಕೌಂಟ್ ಗೆ ಅದನ್ನ ಅಲ್ಲಿ ತಗೊಳ್ಬೇಕು. ಸೊ ಪರ್ಚೇಸಸ್ ಅಕೌಂಟ್ ಡೆಬಿಟ್ ಆಗುತ್ತೆ ಟು ಸಸ್ಪೆನ್ಸ್ ಅಕೌಂಟ್ ಆಗುತ್ತೆ. ಎಷ್ಟು ಅಮೌಂಟ್ ಇದೆ, 600 ಇದೆ. 600 ಅನ್ನು ಎರಡು ಕಡೆ ಬರೀಬೇಕು. ಸೊ ನರೇಶನ್ ಅಲ್ಲಿ ಬಿ ಪರ್ಚೇಸಸ್ ಬುಕ್ ಅಂದ್ರೆ PB ಅಂಡರ್ ಕಾಸ್ಟೆಡ್ by 600. Now rectify. So students, ಇನ್ನೊಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಸೆಕೆಂಡ್ ಪ್ರಾಬ್ಲಮ್ ಆನ್ rectification of errors.
ರೆಕ್ಟಿಫೈ ದ ಫಾಲೋವಿಂಗ್ ಎರರ್ಸ್. ಸೊ ಕ್ವಶನ್ ಕೊಟ್ಟಿದ್ದಾರೆ, ಅದನ್ನು ಓದ್ತಾ ಇದ್ದೀನಿ. ಸ್ಯಾಲರಿ ಪೇಡ್ ₹5,000 ವಾಸ್ ಡೆಬಿಟೆಡ್ ಟು ಎಂಪ್ಲಾಯೀಸ್ ಪರ್ಸನಲ್. ಸೊ ಸ್ಯಾಲರಿ ಪೇಮೆಂಟ್ ಆಗಿದೆ, ಅದನ್ನ ಏನ್ ಮಾಡಿದ್ದಾರೆ, ತಪ್ಪಾಗಿ ಏನ್ ಮಾಡಿದ್ದಾರೆ, ಎಂಪ್ಲಾಯೀಸ್ ಪರ್ಸನಲ್ ಅಕೌಂಟ್ಗೆ ಅದನ್ನು ಡೆಬಿಟ್ ಮಾಡಿದ್ದಾರೆ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ 2 ನ ಪ್ರಾಬ್ಲಮ್ ಇದೆ, ಅಲ್ಲಿ ನಿಮಗೆ ಈ ಪ್ರಾಬ್ಲಮ್ ಸಿಗುತ್ತೆ. ಸೆಕೆಂಡ್ ಒನ್, ರೆಂಟ್ ಪೇಡ್ ₹4,000 ವಾಸ್ ಪೋಸ್ಟೆಡ್ ಟು ಲ್ಯಾಂಡ್ಲಾರ್ಡ್ಸ್ ಪರ್ಸನಲ್ ಅಕೌಂಟ್. ಸೊ ರೆಂಟ್ ಪೇಮೆಂಟ್ ಮಾಡಿದ್ದಾರೆ, ಅದನ್ನ ಲ್ಯಾಂಡ್ಲಾರ್ಡ್ಸ್ ಪರ್ಸನಲ್ ಅಕೌಂಟ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಇದು ಕೂಡ ತಪ್ಪಾಗಿದೆ ಎಂಟ್ರಿ. ನೆಕ್ಸ್ಟ್ ಒನ್, ಗೂಡ್ಸ್ ವಿಡ್ರಾನ್ ಬೈ ಪ್ರೊಪ್ರೈಟರ್ ಫಾರ್ ಪರ್ಸನಲ್ ಯೂಸ್ ₹1,000 ವಾಸ್ ಡೆಬಿಟೆಡ್ ಟು ಸನ್ಡ್ರಿ ಎಕ್ಸ್ಪೆನ್ಸಸ್ ಅಕೌಂಟ್. ಸೊ ಸನ್ಡ್ರಿ ಎಕ್ಸ್ಪೆನ್ಸಸ್ ಅಕೌಂಟ್ಗೆ ಅದನ್ನ ಡೆಬಿಟ್ ಮಾಡಿದ್ದಾರೆ. ಆಕ್ಚುಲಿ ಇದು ಏನಾಗುತ್ತೆ, ಡ್ರಾಯಿಂಗ್ಸ್ ಆಗುತ್ತೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಕೋಹ್ಲಿ ₹2,000 ವಾಸ್ ಪೋಸ್ಟೆಡ್ ಟು ಕಪೂರ್ಸ್ ಅಕೌಂಟ್. ಸೊ ಕೋಹ್ಲಿ ಕಡೆಯಿಂದ ದುಡ್ಡು ಇಸ್ಕೊಂಡಿದ್ದಾರೆ, ಕಪೂರ್ ಅಕೌಂಟ್ಗೆ ಏನ್ ಮಾಡಿದ್ದಾರೆ, ಅದನ್ನ ಪೋಸ್ಟ್ ಮಾಡಿದ್ದಾರೆ. ಕ್ಯಾಶ್ ಪೇಡ್ ಟು ಬಾಬು ₹1,500 ವಾಸ್ ಪೋಸ್ಟೆಡ್ ಟು ಸಾಬೂಸ್ ಅಕೌಂಟ್. ಸೊ ಇದು ಕೂಡ ಸಿಮಿಲರ್ ಇದೆ. ಸೊ ಇವೇ 5 ಇದಾವೆ. ಸೊ ಇವೇನ್ 5 ಮಿಸ್ಟೇಕ್ಸ್ ಗಳಿದಾವೆ, ಅಂದ್ರೆ ರೆಕ್ಟಿಫಿಕೇಶನ್ ಏನ್ ಮಾಡಬೇಕಾಗಿದೆ. ಸೊ ಈ ಎರರ್ಸ್ ನಾವೇನಂತ ಕರಿತೀವಿ, ಈ ಎರರ್ಸ್ ಗೆ ಎರರ್ಸ್ ಆಫ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಸೊ ಇನ್ನೊಂದು ಲಾಸ್ಟ್ ಎಂಟ್ರಿ ಇದೆ, ಕ್ರೆಡಿಟ್ ಸೇಲ್ಸ್ ಟು ಮೋಹನ್ $7,000 ವರ್ ನಾಟ್ ರೆಕಾರ್ಡೆಡ್. ಸೊ ಈ ಎಂಟ್ರಿಯನ್ನೇ ಸ್ಕಿಪ್ ಮಾಡಿಬಿಟ್ಟಿದ್ದಾರೆ. ಸೊ ದಿಸ್ ಈಸ್ ಒಮಿಷನ್, ಕಂಪ್ಲೀಟ್ ಒಮಿಷನ್. ಸೊ ಕಂಪ್ಲೀಟ್ ಒಮಿಷನ್ ಅಂತ ಕರಿತೀವಿ ನಾವು ಇದಕ್ಕೆ. ಸೊ ಎಂಟ್ರಿಯನ್ನೇ ಪೂರ್ತಿ ಏನ್ ಮಾಡಿದ್ದಾರೆ, ಸ್ಕಿಪ್ ಮಾಡಿದ್ದಾರೆ, ಕಂಪ್ಲೀಟ್ ಒಮಿಷನ್. ಸೊ ಇವೆಷ್ಟು ಎಂಟ್ರೀಸ್ ಗಳನ್ನ ಕೊಟ್ಟಿದ್ದಾರೆ, ನಾವು ರೆಕ್ಟಿಫೈ ಮಾಡಿ ಏನ್ ಮಾಡಬೇಕು, ಆ ಎಂಟ್ರೀಸ್ ಗಳನ್ನ ಇಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಒನ್ ನೋಡೋಣ. ಸೊ ಆಸ್ ಯೂಶುವಲ್ ಏನ್ ಬರ್ತಿದೀವಿ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್. ಸೊ ನಮಗೆ ಕಂಪ್ನೀಸ್ ಹೆಸರು ಕೊಟ್ಟಿಲ್ಲ, ಹಾಗಾಗಿ ಅದನ್ನ ಬಿಟ್ಟಿದ್ದೀವಿ. ಸೊ ಫಾರ್ಮ್ಯಾಟ್ ಅನ್ನ ಹಾಕೊಂಡಿದೀನಿ, ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್ ಕಾಲಮ್ ಮತ್ತೆ ಕ್ರೆಡಿಟ್ ಕಾಲಮ್ ಹಾಕಿದ್ದೀನಿ. ಸೊ ಇಲ್ಲಿ ನಾನು ನರೇಶನ್ ಬರೆಯೋದಿಲ್ಲ, ನರೇಶನ್ ಅನ್ನ ನೀವೇ ಬರೀಬೇಕು. ಸೊ ಪ್ರಾಬ್ಲಮ್ ಯಾವ ತರ ಕೊಟ್ಟಿರ್ತಾರೆ, ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದನ್ನ ಬರೆದು ನಾವೇನ್ ಮಾಡ್ಬೇಕು, ನಾವು ರೆಕ್ಟಿಫೈಡ್ ಅಂತ ಬರೀಬೇಕು. ಸೊ ಫಸ್ಟ್ ಒನ್ ನೋಡಿ, ಸ್ಯಾಲರಿ ಪೇಡ್ $5,000 ವಾಸ್ ಡೆಬಿಟೆಡ್ ಟು ಎಂಪ್ಲಾಯೀಸ್ ಪರ್ಸನಲ್ ಅಕೌಂಟ್. ಸ್ಯಾಲರಿ ಪೇಮೆಂಟ್ ಅನ್ನ ಮಾಡಿದ್ದಾರೆ, ಅದನ್ನ ಏನ್ ಮಾಡಿದ್ದಾರೆ, ಎಂಪ್ಲಾಯೀಸ್ ಪರ್ಸನಲ್ ಅಕೌಂಟ್ಗೆ ಹಾಕಿದ್ದಾರೆ. ಸೊ ಇದು ತಪ್ಪಾಗಿದೆ. ಸೊ ಸ್ಯಾಲರಿಯನ್ನ ನಾವು ಎಂಪ್ಲಾಯೀಸ್ ಪರ್ಸನಲ್ ಅಕೌಂಟ್ಗೆ ಹಾಕೋದಿಲ್ಲ. ಸೊ ಹಾಗಾಗಿ ಎಂಪ್ಲಾಯೀಸ್ ಪರ್ಸನಲ್ ಅಕೌಂಟ್ಗೆ ಏನ್ ಹಾಕಿದ್ದಾರೆ ದುಡ್ಡನ್ನ, ಅದನ್ನ ಏನ್ ಮಾಡ್ಬೇಕು, ನಾವು ಇಲ್ಲಿ ತಗೊಂಡು ನಾವೇನ್ ಮಾಡ್ಬೇಕು, ಸ್ಯಾಲರಿ ಅಕೌಂಟ್ಗೆ ಅದನ್ನ ಹಾಕೊಳ್ಬೇಕು. ಸೊ ಅದನ್ನ ಕ್ರೆಡಿಟ್ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಏನಾಗುತ್ತೆ, ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಎಂಪ್ಲಾಯೀಸ್ ಪರ್ಸನಲ್ ಅಕೌಂಟ್, ಎಂಪ್ಲಾಯೀಸ್ ಪರ್ಸನಲ್ ಅಕೌಂಟ್. ಸೊ ನರೇಶನ್ ಏನಾಗುತ್ತೆ, ಇಲ್ಲಿ ಒಂದನ್ನೇ ಬರ್ತಾ ಇದ್ದೀನಿ ನರೇಶನ್ ಬಿ. ಸೊ ಏನಿರುತ್ತೋ ಅದನ್ನೇ ಬರೀಬೇಕು. ಸ್ಯಾಲರಿ ಪೇಡ್, ಸ್ಯಾಲರಿ ಪೇಡ್ ₹5,000 was debited to employees personal account. Now rectify. So ಈಗ ನಾವು ಅದನ್ನ ಕರೆಕ್ಷನ್ ಮಾಡ್ತಾ ಇದ್ದೀವಿ ಅಂತ ಬರಬೇಕು. ಸೊ ಅಮೌಂಟ್ ಎಷ್ಟಿದೆ, 5,000 ಇದೆ. 5,000 ಅನ್ನು ಡೆಬಿಟ್ ಸೈಡ್ ಇರಬೇಕು, ಅದೇ ತರ 5,000 ಅನ್ನು ಕ್ರೆಡಿಟ್ ಸೈಡ್ ಕೂಡ ಬರೀಬೇಕು. ಸೊ ಇದಿಷ್ಟು ಫಸ್ಟ್ ಎಂಟ್ರಿ ಆಗಿದೆ. ಸೆಕೆಂಡ್ ಎಂಟ್ರಿ ಏನಿದೆ ನೋಡಬೇಕು. ರೆಂಟ್ ಪೇಡ್ ₹4,000 ವಾಸ್ ಪೋಸ್ಟೆಡ್ ಟು ಲ್ಯಾಂಡ್ಲಾರ್ಡ್ಸ್ ಪರ್ಸನಲ್ ಅಕೌಂಟ್. ಸೊ ಇದು ಕೂಡ ತಪ್ಪಾಗಿದೆ. ರೆಂಟ್ ಅನ್ನು ಪೇಮೆಂಟ್ ಮಾಡಿದೀವಿ, ಆದ್ರೂ ಕೂಡ ಲ್ಯಾಂಡ್ಲಾರ್ಡ್ಸ್ ಅಕೌಂಟ್ ಅನ್ನ ಡೆಬಿಟ್ ಮಾಡಿದೀವಿ. ಸೊ ಇಲ್ಲಿ ಏನ್ ಮಾಡಬೇಕು, ಎಂಟ್ರಿ ಏನಾಗುತ್ತೆ, ರೆಂಟ್ ಅಕೌಂಟ್ ಡೆಬಿಟ್. ಸೊ ಲ್ಯಾಂಡ್ಲಾರ್ಡ್ಸ್ ಅಕೌಂಟ್ ಅನ್ನು ನಾವು ಕ್ರೆಡಿಟ್ ಮಾಡಬೇಕು, ಅವರು ಡೆಬಿಟ್ ಅನ್ನು ಮಾಡಿದ್ದಾರೆ. ಟು ಲ್ಯಾಂಡ್ಲಾರ್ಡ್ಸ್ ಅಕೌಂಟ್, ಟು ಲ್ಯಾಂಡ್ಲಾರ್ಡ್ಸ್ ಪರ್ಸನಲ್ ಅಕೌಂಟ್ ಇದೆ, ಟು ಲ್ಯಾಂಡ್ಲಾರ್ಡ್ಸ್ ಪರ್ಸನಲ್ ಅಕೌಂಟ್. ಸೊ ಅವರು ಏನ್ ಮಾಡಿದ್ದಾರೆ, ಡೆಬಿಟ್ ಮಾಡಿದ್ದಾರೆ. ಆಕ್ಚುಲಿ ಏನಾಗಬೇಕು, ಅದು ಕ್ರೆಡಿಟ್ ಆಗಬೇಕು. ಸೊ ಅವರು ಡೆಬಿಟ್ ಮಾಡಿದ್ದಾರೆ, ನಾವು ಅದನ್ನ ಕ್ರೆಡಿಟ್ ಮಾಡ್ತಾ ಇದ್ದೀವಿ. ಸೊ ನರೇಶನ್ ಅನ್ನ ಬರೀಬೇಕು. ನರೇಶನ್ ಏನ್ ಬರೀಬೇಕು, ಬಿ ರೆಂಟ್ ಪೇಡ್ ₹4,000 ವಾಸ್ ಪೋಸ್ಟೆಡ್ ಟು ಲ್ಯಾಂಡ್ಲಾರ್ಡ್ಸ್ ಪರ್ಸನಲ್ ಅಕೌಂಟ್, ನಾವು ರೆಕ್ಟಿಫೈಡ್ ಅಂತ ಬರೀಬೇಕು. ಸೊ ಬರ್ದು ಎಂಟ್ರಿಯನ್ನು ಕ್ಲೋಸ್ ಮಾಡಬೇಕು. ₹4,000 ಇದೆ, 4,000 ಡೆಬಿಟ್ ಸೈಡ್, 4,000 ಕ್ರೆಡಿಟ್ ಸೈಡ್. ಸೊ ಈ ತರ ನಾವು ಸೆಕೆಂಡ್ ಎಂಟ್ರಿಯನ್ನ ಬರೀತೇವೆ. ಥರ್ಡ್ ಎಂಟ್ರಿಯನ್ನು ಬರ್ತಾ ಇದ್ದೇವೆ. ಥರ್ಡ್ ಎಂಟ್ರಿ ಏನಿದೆ ನೋಡಬೇಕು. ಗೂಡ್ಸ್ ವಿಡ್ರಾನ್ ಬೈ ಪ್ರೊಪ್ರೈಟರ್ ಫಾರ್ ಪರ್ಸನಲ್ ಯೂಸ್.
ಸೊ ಡ್ರಾಯಿಂಗ್ಸ್ ಆಗಿದೆ ಇಲ್ಲಿ. ಸೊ ಡ್ರಾಯಿಂಗ್ಸ್ ಅನ್ನ ಏನ್ ಮಾಡಿದ್ದಾರೆ, ವರ್ ಡೆಬಿಟೆಡ್ ಟು ಸನ್ಡ್ರಿ ಎಕ್ಸ್ಪೆನ್ಸಸ್ ಅಕೌಂಟ್. ಸೊ ಸನ್ಡ್ರಿ ಎಕ್ಸ್ಪೆನ್ಸಸ್ ಅಕೌಂಟ್ ಏನ್ ಮಾಡಿದ್ದಾರೆ, ಅದನ್ನ ಡೆಬಿಟ್ ಮಾಡಿದ್ದಾರೆ. ಸೊ ನಾವು ಏನ್ ಮಾಡಬೇಕು, ಡ್ರಾಯಿಂಗ್ಸ್ ಅಕೌಂಟ್ ಅನ್ನ ಡೆಬಿಟ್ ಮಾಡಿ ನಾವೇನ್ ಮಾಡಬೇಕು, ಸನ್ಡ್ರಿ ಎಕ್ಸ್ಪೆನ್ಸಸ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕು. ಸೊ ಇಲ್ಲಿ ಬರಬೇಕು ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್. ಸೊ ಡ್ರಾಯಿಂಗ್ಸ್ ಮಾಡಿದಾಗ ಯಾವಾಗಲೂ ಅದು ಡೆಬಿಟ್ ಆಗುತ್ತೆ ಟು ಸನ್ಡ್ರಿ ಎಕ್ಸ್ಪೆನ್ಸಸ್ ಅಕೌಂಟ್. ಟು ಸನ್ಡ್ರಿ ಎಕ್ಸ್ಪೆನ್ಸಸ್ ಅಕೌಂಟ್. ಸೊ ನರೇಶನ್ ಏನ್ ಬರೀಬೇಕು ಇದಕ್ಕೆ, B. Goods withdrawn by proprietor for personal use is 1000 were debited to sundry expenses account. ಕಾಮಾ ಹಾಕಿ ನಾವೇನ್ ಬರೀಬೇಕು, ನಾವು ರೆಕ್ಟಿಫೈಡ್ ಅಂತ ಬರೀಬೇಕು. ಸೊ ಬಂದು ಅಮೌಂಟ್ ಎಷ್ಟಿದೆ, 1000 rupees ಇದೆ. ಸೊ 1000 ಡೆಬಿಟ್ ಸೈಡ್ ಅಂಡ್ 1000 ಕ್ರೆಡಿಟ್ ಸೈಡ್. ಸೊ ಈ ತರ ನಾವು ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಅನ್ನ ಬರೀಬೇಕು. ನೆಕ್ಸ್ಟ್ ಒನ್ fourth one cash received from Kohli rupees 2000 was posted to Kapoor's. ಸೊ ಕ್ಯಾಶ್ ರಿಸೀವ್ ಯಾರ ಕಡೆಯಿಂದ ಆಗಿದೆ, ಕೊಹ್ಲಿ ಕಡೆಯಿಂದ ಆಗಿದೆ. ಆದ್ರೆ ನಾವು ಅದನ್ನ ಏನ್ ಮಾಡಿದೀವಿ, ಕಪೂರ್ಸ್ ಅಕೌಂಟ್ಗೆ ನಾವು ಅದನ್ನ ಏನ್ ಮಾಡಿದೀವಿ, ಇಲ್ಲಿ ಅವರ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಿದೀವಿ. ಸೊ ಎಂಟ್ರಿ ಏನಾಗುತ್ತೆ ನೋಡ್ಬೇಕು. ಸೊ ಎಂಟ್ರಿ ಕಪೂರ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ. ಸೊ ನಾವು ಏನ್ ಮಾಡಿದೀವಿ, ಕಪೂರ್ಸ್ ಅಕೌಂಟ್ ಅನ್ನ ಡೆಬಿಟ್ ಮಾಡಿದೀವಿ. ಸೊ ಆಕ್ಚುಲಿ ಏನಾಗಬೇಕು, ಕಪೂರ್ಸ್ ಅದು ಹೋಗ್ಬೇಕಾಗಿಲ್ಲ ಕಪೂರ್ಸ್ಗೆ. ಸೊ ಅದನ್ನು ನಾವೇನ್ ಮಾಡಬೇಕು, ಇಲ್ಲಿ ಬರೀಬೇಕು ಕಪೂರ್ಸ್ ಅಕೌಂಟ್ ಡೆಬಿಟ್ Kapoor's account debit to Kohli's account. ಸೊ ಕೊಹ್ಲಿ ಕೊಟ್ಟಿದ್ದಾರೆ ನಮಗೆ. ಸೊ ಹಾಗಾಗಿ ಅವನ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಬೇಕಾಗಿತ್ತು. ಸೊ ಈಗ ನಾವು ಅದನ್ನ ರೆಕ್ಟಿಫೈ ಮಾಡಿದೀವಿ. ಸೊ ಏನಂತ ಬರೀಬೇಕು, ನರೇಶನ್ B cash received from Kohli rupees 2000 was posted to Kapoor's account. Now rectified ಅಂತ ಬರೀಬೇಕು. ಸೊ 2000 rupees ಇದೆ. ಸೊ 2000 debit side and 2000 credit side. Next one, fifth entry ನೋಡಬೇಕು. Cash paid to Babu is 1500 was posted to Sabu's account. So cash payment ಮಾಡಿದೀವಿ, ಯಾರಿಗೆ ಮಾಡಿದೀವಿ, ಬಾಬುಗೆ ಮಾಡಿದೀವಿ. was posted to Sabu's. ಸೊ ಅದನ್ನ ನಾವು ಯಾರಿಗೆ ಪೋಸ್ಟ್ ಮಾಡಿದೀವಿ, ಸಬೂಸ್ ಅಕೌಂಟ್ಗೆ ಏನ್ ಮಾಡಿದೀವಿ, ಅದನ್ನ ಪೋಸ್ಟ್ ಮಾಡಿದೀವಿ. ಸೊ ಅಂದ್ರೆ ಸಬೂಸ್ ಅಕೌಂಟ್ ಅನ್ನ ನಾವು ಡೆಬಿಟ್ ಮಾಡಿದೀವಿ. ಸೊ ಈಗ ನಾವೇನ್ ಮಾಡ್ಬೇಕು, ಸಬೂಸ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕು. ಯಾರಿಂದ ಮಾಡಬೇಕು, ಸೊ ಕ್ಯಾಶ್ ನಾವು ಯಾರಿಗೆ ಪೇಮೆಂಟ್ ಮಾಡಿದ್ವಿ ಅವ್ರಿಗೆ ಮಾಡಬೇಕು. ಸೊ ಬಾಬೂಸ್ ಅಕೌಂಟ್ ಡೆಬಿಟ್, ಬಾಬೂಸ್ ಅಕೌಂಟ್ ಡೆಬಿಟ್ ಟು ಸಬೂಸ್ ಅಕೌಂಟ್. ಬಾಬೂಸ್ ಅಕೌಂಟ್ ಡೆಬಿಟ್ ಟು ಸಬೂಸ್ ಅಕೌಂಟ್. ಸೊ ಅಮೌಂಟ್ ಎಷ್ಟಿದೆ, 1500 ಇದೆ. ಡೆಬಿಟ್ ಸೈಡ್ 1500 ಆಸ್ ಇಟ್ ಈಸ್, ಕ್ರೆಡಿಟ್ ಸೈಡ್ 1500. ಸೊ ಇದಕ್ಕೂ ಕೂಡ ನರೇಶನ್ ಅನ್ನ ಬರೀಬೇಕಾಗುತ್ತೆ. ಬಿ ಕ್ಯಾಶ್ ಪೇಡ್ ಟು ಬಾಬು 1500 ವಾಸ್ ಪೋಸ್ಟೆಡ್ ಟು ಸಬೂಸ್ ಅಕೌಂಟ್, ಕಾಮಾ ನಾವು ರೆಕ್ಟಿಫೈಡ್ ಅಂತ ಬರೆದು ನಾವು 1500 and 1500 ನ ಬರೀಬೇಕು. ಲಾಸ್ಟ್ ಒನ್ ನೋಡಿ, ಕ್ರೆಡಿಟ್ ಸೇಲ್ಸ್ ಟು ಮೋಹನ್ rupees 7000 were not recorded. ಸೊ ಇಲ್ಲಿ ಯಾವುದೇ ತರಹದ ಏನು ಎರರ್ಸ್ ಇಲ್ಲ. ಬಟ್ ಏನ್ ಮಾಡಿದ್ದಾರೆ, ಕಂಪ್ಲೀಟ್ ಒಮಿಷನ್ ಮಾಡಿದ್ದಾರೆ. ಅಂದ್ರೆ ಎಂಟ್ರಿಯನ್ನೇ ಪೂರ್ತಿ ಸ್ಕಿಪ್ ಮಾಡಿದ್ದಾರೆ. ಸೊ ನಾವು ನಾರ್ಮಲ್ ಆಗಿ ಯಾವ ತರ ಎಂಟ್ರಿ ಮಾಡ್ತಿದ್ವಿ ಆ ಎಂಟ್ರಿನ ನಾವು ಇಲ್ಲಿ ಬರೀಬೇಕಾಗುತ್ತೆ. ಸೊ ಕ್ರೆಡಿಟ್ ಸೇಲ್ಸ್ ಟು ಮೋಹನ್ rupees 7000 were not recorded ಅಂತ ಇದೆ. ಸೊ ಸೇಲ್ಸ್ ಮಾಡಿದಾಗ ನಾವ್ ಏನ್ ಮಾಡ್ತೀವಿ, ಸೇಲ್ಸ್ ಆದಾಗ ಸೇಲ್ಸ್ ಅನ್ನ ನಾವು ಯಾವಾಗ ಏನ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಸೊ ಯಾರಿಗೆ ಕೊಡ್ತಾ ಇದೀವಿ, ಸೊ ಯಾರಿಗೆ ನಾವು ಸೇಲ್ಸ್ ಅನ್ನ ಮಾಡ್ತಾ ಇದೀವಿ ಅವರ ಅಕೌಂಟ್ ಏನ್ ಮಾಡ್ತೀವಿ, ಇಲ್ಲಿ ಡೆಬಿಟ್ ಮಾಡ್ತೀವಿ. ಸೊ ಇಲ್ಲಿ ಯಾರಿಗೆ ಕೊಡ್ತಾ ಇದ್ದೀವಿ, ಮೋಹನ್ಗೆ ಕೊಡ್ತಾ ಇದ್ದೇವೆ. ಸೊ ಮೋಹನ್ಸ್ ಅಕೌಂಟ್ ಡೆಬಿಟ್, ಮೋಹನ್ಸ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್, ಟು ಸೇಲ್ಸ್ ಅಕೌಂಟ್. ಸೊ ಎಷ್ಟು ಅಮೌಂಟ್ ಇದೆ, 7000 ಇದೆ. ಸೊ ಡೆಬಿಟ್ ಸೈಡ್ 7000 ಅಂಡ್ ಕ್ರೆಡಿಟ್ ಸೈಡ್ 7000. ಸೊ ಈ ತರ ನಾವೇನ್ ಮಾಡ್ಬೇಕು, ಎರಡು ಕಡೆ ಅಮೌಂಟ್ ಅನ್ನ ಏನ್ ಮಾಡ್ಬೇಕು, ಇಲ್ಲಿ ಬರೀಬೇಕು. ಸೊ ಇದನ್ನ ಸರಿಯಾಗಿ ಗಮನಿಸಬೇಕು. ಸೊ ಇಲ್ಲಿ ಎರರ್ಸ್ ಇದಾವೆ. ಸೊ ಇಲ್ಲಿ ಕಂಪ್ಲೀಟ್ ಒಮಿಷನ್ ಇದೆ, ಅಂದ್ರೆ ಎಂಟ್ರಿಯನ್ನೇ ಪೂರ್ತಿ ಸ್ಕಿಪ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ತರಹದ ಮಿಸ್ಟೇಕ್ಸ್ ಇಲ್ಲ, ಕಂಪ್ಲೀಟ್ ಒಮಿಷನ್ ಇದೆ, ಎಂಟ್ರಿನೇ ಮಾಡಿಲ್ಲ ಅವರು. ಸೊ ಎಂಟ್ರಿಯನ್ನು ನಾವು ಮಾಡ್ತಾ ಇದೀವಿ. ಸೊ ಹಾಗಾಗಿ ನಾವು ಎಂಟ್ರಿಯನ್ನು ಮಾತ್ರ ಇಲ್ಲಿ ಬರ್ತಾ ಇದೀವಿ. ಸೊ ಇಲ್ಲಿ ಬರೀಬೇಕು ಕ್ರೆಡಿಟ್ ಸೇಲ್ಸ್, ನರೇಶನ್ ಬರೀಬೇಕು ಬಿ ಕ್ರೆಡಿಟ್ ಸೇಲ್ಸ್ ಟು ಮೋಹನ್ rupees 7000 were not recorded, now recorded or rectified ಅಂತ ಬರೆದು ಏನ್ ಮಾಡ್ಬೇಕು, 7000
7,000 ಈ ತರ ನಾವು ಏನ್ ಮಾಡಬೇಕು ಅದನ್ನ ಬರೀಬೇಕು. ಸೊ ಇದಿಷ್ಟು ನಿಮಗೆ 6 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಸೊ ಮಾಡೆಲ್ ಕ್ವಶನ್ ಪೇಪರ್ 2 ನ ಪ್ರಾಬ್ಲಮ್ ಇದು. ಸೊ 1 ಈಗಾಗಲೇ ನಾನು ಸಾಲ್ವ್ ಮಾಡಿದ್ದೀನಿ. ಸೊ 1 ಪೇಪರ್ ಅಲ್ಲಿ ನಿಮಗೆ ಕೊಟ್ಟಿಲ್ಲ. ಮಾಡೆಲ್ ಕ್ವಶನ್ ಪೇಪರ್ 2 ನಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಅನ್ನು ಕೊಟ್ಟಿದ್ದಾರೆ ಇದರ ಮೇಲೆ. ಸೊ ಕೊಟ್ರೆ ನೀವು ಈ ತರ ಮಾಡ್ಕೊಳ್ಬೇಕು. ಸೊ ನಿಮ್ಗೆ ಇದರಲ್ಲಿ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇದಿಷ್ಟು ಟ್ರಯಲ್ ಬ್ಯಾಲೆನ್ಸ್ ಅಂಡ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ದೇನೆ. ಸೊ ಇದಿಷ್ಟು ಈ ಚಾಪ್ಟರ್ ಆಗಿದೆ. ಸೊ ಇದರಲ್ಲಿ ನಿಮಗೆ ಈ ಫುಲ್ ಚಾಪ್ಟರ್ ಅಲ್ಲಿ ನಿಮಗೆ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನೀವು ನನಗೆ ಕೇಳಬಹುದು, ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇಲ್ಲಿಗೆ ನಾನು ಈ ಚಾಪ್ಟರ್ ಅನ್ನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾನು ನೆಕ್ಸ್ಟ್ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬುಕ್ ಅಲ್ಲಿ ನಿಮಗೆ 5 ಚಾಪ್ಟರ್ಗಳಿದ್ದು. ಸೊ 5 ಚಾಪ್ಟರ್ಗಳನ್ನ ನಾನು ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈಗ ನಾನು ಸೆಕೆಂಡ್ ಬುಕ್ಗೆ ಹೋಗ್ತಾ ಇದ್ದೀನಿ. ಸೊ ಯಾರ ಕಡೆ ಸೆಕೆಂಡ್ ಬುಕ್ ಇಲ್ಲ ಅವರು ಬುಕ್ಸ್ ಅನ್ನ ತಗೊಳ್ಳಿ. ಸೊ ನಾನು ನೆಕ್ಸ್ಟ್ ಕ್ಲಾಸ್ ಇಂದ ಸೆಕೆಂಡ್ ಬುಕ್ ಅಲ್ಲಿ ಫಸ್ಟ್ ಚಾಪ್ಟರ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ನಿಮಗೆ ಇದರಲ್ಲಿ ಯಾವುದೇ ತರಹದ ಡೌಟ್ಸ್ ಬಂದಿಲ್ಲ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಲ್ಲಿವರೆಗೂ ಥ್ಯಾಂಕ್ ಯು.